ರಾಮ್ ಚರಣ್ ಅವರ ಈ ಪೆದ್ದಿ ಮೂವಿ ನೋಡಿದ ಮೇಲೆ ನನ್ಗನ್ಸಿದ್ದು ಏನಪ್ಪಾ ಅಂದ್ರೆ ಈ ಸಿನಿಮಾದ ಡೈರೆಕ್ಟರ್ ಬುಚ್ಚಿ ಬಾಬು ಅವರಿಗೆ ಈ ಸಲ ಆಸ್ಕರ್ ಅವಾರ್ಡ್ ಬರೋದಂತೂ ಪಕ್ಕ. ಬೇಕಿದ್ರೆ ಈ ಮಾತನ್ನ ಬರ್ದಿಟ್ಕೊಳ್ಳಿ. ಇನ್ನು ಈ ಸಿನಿಮಾದ ಬೇಸಿಕ್ ಸ್ಟೋರಿ ಏನಪ್ಪಾ ಅಂದ್ರೆ ಆಂಧ್ರ ಪ್ರದೇಶದ ಒಂದು ಕುಗ್ರಾಮ ಹಳ್ಳಿಯಲ್ಲಿ ಪೆದ್ದಿ ಅನ್ನೋನು ಇರ್ತಾನೆ. ಆ ಹಳ್ಳಿಯಲ್ಲಿ ಟ್ರೈನ್ಗಳು ನಿಲ್ಲಲ್ಲ. ಆ ಹಳ್ಳಿಯಲ್ಲಿ ಟ್ರೈನ್ ನಿಲ್ಸೋಕೆ ಪೆದ್ದಿ ಯಾವ ಹಂತಕ್ಕೆ ಹೋದ, ಏನ್ ಮಾಡ್ದ ಅನ್ನೋದೇ ಈ ಸಿನಿಮಾದ ಬೇಸಿಕ್ ಸ್ಟೋರಿ. ಫಸ್ಟ್ ಹಾಫ್ ನಲ್ಲಿ ರಾಮ್ ಚರಣ್ ಅವರ ಪರ್ಫಾರ್ಮೆನ್ಸ್, AR ರೆಹಮಾನ್ ಅವರ BGM, ಅಲ್ಲಲ್ಲಿ ಬರುವ ಕ್ರಿಕೆಟ್ ಮ್ಯಾಚ್ ಗಳು ನನ್ಗಂತೂ ಇಷ್ಟ ಆಯ್ತು. ಆದ್ರೆ ಈ ಕಾಂಜಿ ಪಿಂಜಿ ಸ್ಟೋರಿನ ಹೇಳಕ್ಕೆ ಡೈರೆಕ್ಟರ್ 3 ಗಂಟೆ 9 ನಿಮಿಷ ಏನಕ್ಕೆ ತಕೊಂಡ ಅನ್ನೋದೇ ಇದುವರೆಗೆ ನನಗೆ ಅರ್ಥ ಆಗಿಲ್ಲ. ಈ ಸಿನಿಮಾದಲ್ಲಿ ಒಂದು ಹಳ್ಳಿಗೋಸ್ಕರ ಹೀರೋ ಫೈಟ್ ಮಾಡ್ತಾನೆ. ಆ ಹಳ್ಳಿನ ಯಾವ ರೀತಿ ಇವರು ತೋರಿಸಿದ್ದಾರೆ ಅಂದ್ರೆ ಈಸಿಯಾಗಿ ಕಂಡುಹಿಡಿಬಹುದು. ಇದು VFX ಅಂತ ಎಲ್ಲ ಆರ್ಟಿಫಿಷಿಯಲ್ ತರನೇ ಕಾಣುತ್ತೆ. ಬರೀ ಸೆಟ್ ಗಳಿಂದನೇ ತುಂಬಿಸಿದ್ದಾರೆ. ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಎಲ್ಲ ನಾರ್ತ್ ಇಂಡಿಯನ್ ಆಕ್ಟರ್ಸ್ ಇದ್ದಾರೆ. ಇವರ ಡಬ್ಬಿಂಗ್ ಕೂಡ ಅಷ್ಟೇ ದರಿದ್ರವಾಗಿದೆ. ಸರಿಯಾಗಿ ಲಿಪ್ ಸಿಂಕ್ ಮಾಡಿಲ್ಲ. ಅವರ ಎಮೋಷನ್ ಪೋರ್ಷನ್ ಗಳಲ್ಲಿ ಮೋಷನ್ ಬಿಟ್ಟು ಎಮೋಷನ್ನೇ ಎಲ್ಲೂ ಕಾಣಲ್ಲ. ತುಂಬಾ ಅಂದ್ರೆ ತುಂಬಾನೇ ಇರಿಟೇಷನ್ ಮಾಡ್ತಾರೆ. ಇನ್ನು ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಯಾವ ರೇಂಜ್ಗೆ ಇದೆ ಅಂದ್ರೆ ಒಂದು ಕಡೆ ಸ್ಟೋರಿ ಹೇಳ್ತಾ ಇರ್ತಾರೆ, ಮತ್ತೊಂದು ಕಡೆ ಫ್ಲಾಶ್ ಬ್ಯಾಕ್ ಸೀನ್ಗಳು ಬರ್ತಾನೆ ಇರುತ್ತೆ. ಇದೇ ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ. ಇನ್ನು ಈ ಸಿನಿಮಾದ ಬಿಗ್ಗೆಸ್ಟ್ ದರಿದ್ರ ಏನಪ್ಪಾ ಅಂದ್ರೆ ಜಾನ್ವಿ ಕಪೂರ್ ಮೇಡಮ್. ಈ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಬರೀ ಬಾಡಿ ಎಕ್ಸ್ಪೋಸ್ ಮಾಡುತ್ತೆ. ಬಾಡಿ ಎಕ್ಸ್ಪೋಸ್ ಮಾಡಕ್ಕಂತಾನೆ ಈ ಸಿನಿಮಾದಲ್ಲಿ ಇವರನ್ನ ಕ್ಯಾಸ್ಟ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಸ್ಟೋರಿಯಲ್ಲಿ ಲಾಜಿಕ್ ಇಲ್ಲ. ಇದರಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಹೀರೋ ಈ ಸಿನಿಮಾದಲ್ಲಿ ಹೀರೋಯಿನ್ ನ ಮೊಲೆಸ್ಟ್ ಮಾಡ್ತಾನೆ. ಅವಳ ಒಪ್ಪಿಗೆ ಇಲ್ಲದೆ ಅವಳಿಗೆ ಕಿಸ್ ಮಾಡ್ತಾನೆ. ಇಷ್ಟಕ್ಕೂ ಅವಳಿಗೆ ಯಾಕೆ ಕಿಸ್ ಮಾಡ್ದ ಅನ್ನೋದಕ್ಕೆ ಜಸ್ಟಿಫಿಕೇಶನ್ ನಮ್ಮ ಡೈರೆಕ್ಟರ್ ಸೆಕೆಂಡ್ ಹಾಫ್ ನಲ್ಲಿ ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ನಲ್ಲಿ ನಮ್ಮ ಶಿವಣ್ಣ ಅವರು ಕುಸ್ತಿ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಆ ಸೀನ್ ಗಳಂತೂ ನೋಡಕ್ಕೆ ಆಗಲ್ಲ ಗುರು. ಆ ಸೀನ್ ಗಳಂತೂ ನಮ್ಮ ಡೈರೆಕ್ಟರ್ ಡೈರೆಕ್ಟ್ ಆಗಿ ಕರಾಟೆ ಕಿಡ್ ಸಿನಿಮಾದಿಂದ ಕಾಪಿ ಮಾಡಿ ಶಿವಣ್ಣ ಅವರಿಗೆ ಫ್ರೆಶ್ ಕಂಟೆಂಟ್ ತಕೊಳ್ಳಿ ಶಿವಣ್ಣ ಅಂತ ಶಿವಣ್ಣ ಅವರನ್ನು ಬಲವಂತವಾಗಿ ಒಪ್ಸಿದ್ದಾರೆ ಅಂತ ಕಾಣುತ್ತೆ. ಫೈನಲ್ ಒಡಿಕ್ಟ್ ಏನಪ್ಪಾ ಅಂದ್ರೆ ಸಾಂಗ್ ಪ್ಲೇಸ್ಮೆಂಟ್ ಸರಿಯಾಗಿ ಮಾಡಿಲ್ಲ. 3 ಗಂಟೆ 9 ನಿಮಿಷ ತಲೆನೋವು ತರಿಸುತ್ತೆ. ಜಾನ್ವಿ ಕಪೂರ್ ಅವರ ಎಕ್ಸ್ಪೋಸ್ ಸೀನ್ಸ್ ಇರಿಟೇಷನ್ ತರಿಸುತ್ತೆ. VFX ಸ್ಕ್ರೀನ್ ಪ್ಲೇ ವರಸ್ಟ್ ಅಂದ್ರೆ ತುಂಬಾ ವರಸ್ಟ್ ಆಗಿದೆ. ನನ್ಗನ್ಸಿದ್ದು ಏನಪ್ಪಾ ಅಂದ್ರೆ ಒಂದು ಬಿಗ್ ಬಜೆಟ್ ಮೂವಿ ನೋಡ್ತಿದ್ದೀನಿ ಅನ್ನೋ ಫೀಲ್ ನನಗಂತೂ ಬಂದಿಲ್ಲ. ರಾಮ್ ಚರಣ್ ಅವರನ್ನು ಬಿಟ್ರೆ ಉಳಿದ ಕ್ಯಾರೆಕ್ಟರ್ಗಳು ಡಮ್ಮಿ. ಕರ್ಣನ್, ದಂಗಲ್, ಬಾಗ್ ಮಿಲ್ಕಾ ಬಾಗ್, ಚಂದು ಚಾಂಪಿಯನ್, ಬೈಸನ್ ಸಿನಿಮಾಗಳು ನೀವು ಒಂದ್ ವೇಳೆ ನೋಡಿಲ್ಲ ಅಂದ್ರೆ ಖಂಡಿತ ಈ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ. ಇಲ್ಲ ಅಂದ್ರೆ ತಲೆನೋವು ತರಿಸುತ್ತೆ. ಫೈನಲ್ ಒಡಿಕ್ಟ್ ಏನಪ್ಪಾ ಅಂದ್ರೆ ಒಂದ್ಸಲ ಟ್ರೈ ಮಾಡಬಹುದು ಅಷ್ಟೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.